ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣು ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಇಂದು ವಿಶ್ವ ಔಷಧ ತಜ್ಞರ ದಿನ, ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಈ ಒಂದು ಔಷಧ ತಜ್ಞರ ಪಾತ್ರ ಅತ್ಯಂತ ಮಹತ್ವದ್ದು. ಈ ಕುರಿತು ನಮ್ಮ ಕಾರ್ಯಕ್ರಮದಲ್ಲಿ ಜಾಗೃತಿಯನ್ನ ಮೂಡಿಸಲಿದ್ದಾರೆ ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಚೇರಿ ಬೆಳಗಾವಿಯ ಉಪ ಔಷಧ ನಿಯಂತ್ರಕರಾದ ಡಾಕ್ಟರ್ ನಾಗರಾಜ್ ಎಸ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಇವಾಗ ಒಂದು ಜನರ ಒಂದು ಆರೋಗ್ಯವನ್ನ ಕಾಪಾಡುವಲ್ಲಿ ಈ ಒಂದು ಔಷಧಗಾರರ ಪಾತ್ರ ಬಹಳಷ್ಟು ಒಂದು ಮಹತ್ವದ್ದಾಗಿದೆ. ಅವರ ಸೇವೆಯನ್ನ ಸ್ಮರಣಾರ್ಥವಾಗಿ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಯಾವಾಗ್ನಿಂದ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ಇದರ ಹಿನ್ನೆಲೆ ಏನು ಸರ್? ಮೇಡಮ್, ವಿಶ್ವ ಔಷಧ ತಜ್ಞರ ದಿನವನ್ನ ವಿಶ್ವದಾದ್ಯಂತ 2009 ಇಸ್ವಿಯಿಂದ 2009 ಇಂದ ಆಚರಣೆ ಮಾಡಲಾಗ್ತಾ ಇದೆ ಮೇಡಮ್. ಪ್ರತಿ ವರ್ಷ ಸೆಪ್ಟೆಂಬರ್ 25ನೇ ತಾರೀಕಿನಂದು ಆಚರಣೆ ಮಾಡ್ತೇವೆ ಮೇಡಮ್. ಸರ್, ಈಗ ಈ ಒಂದು 2025 ವಿಶ್ವ ಔಷಧಗಾರರ ದಿನದ ಥೀಮ್, ಘೋಷವಾಕ್ಯ ಏನು ಇದೆ ಸರ್? ಮೇಡಮ್, ಪ್ರತಿ ವರ್ಷವೂ ಕೂಡ ಈ ಔಷಧ ತಜ್ಞರ ದಿನದಂದು ಒಂದೊಂದು ಘೋಷವಾಕ್ಯ ಇರುತ್ತೆ. ಸೊ ಈ ವರ್ಷ ಮುಖ್ಯವಾಗಿ ಈ ವರ್ಷದ ಘೋಷವಾಕ್ಯ ಅಂದರೆ ಥಿಂಕ್ ಹೆಲ್ತ್ ಆ್ಯಂಡ್ ಥಿಂಕ್ ಫಾರ್ಮಸಿಸ್ಟ್. ಸೊ ಇದು ತುಂಬ ಮಹತ್ವದ್ದಾಗಿದೆ ಮತ್ತು ತುಂಬ ಒಂದು ಅರ್ಥಗರ್ಭಿತವಾಗಿದೆ. ಈ ಔಷಧ ತಜ್ಞರ ದಿನದಂದು ಇಂಥ ಘೋಷವಾಕ್ಯ ತುಂಬ ಅರ್ಥಗರ್ಭಿತವಾಗಿದೆ ಅಂತ ನನಗನ್ನಿಸ್ತಾ ಇದೆ ಮೇಡಮ್. ಸರ್, ಇವಾಗ ಈ ಫಾರ್ಮಸಿಸ್ಟ್ಗಳಿಗಾಗಿಯೇ, ಒಂದು ಔಷಧಗಾರರಿಗಾಗಿಯೇ ಒಂದು ದಿನ ಅಂತ ಇರಬೇಕಾದ್ರೆ, ಹಾಗಿದ್ರೆ ಔಷಧಗಾರರು ಅಂದರೆ ಯಾರು ಅಂತ? ಈ ಔಷಧಗಾರರು ಅಂದರೆ ಮೇಡಮ್, ಈ ಔಷಧ ವಿಜ್ಞಾನದಲ್ಲಿ ಅವರು ಡಿಪ್ಲೊಮಾ ಇನ್ ಫಾರ್ಮಸಿ ಇರ್ಬೋದು, ಅಥವಾ ಬ್ಯಾಚುಲರ್ ಫಾರ್ಮಸಿ ಇರ್ಬೋದು, ಅಥವಾ ಮಾಸ್ಟರ್ ಆಫ್ ಫಾರ್ಮಸಿ, ಅಥವಾ PhD ಇಂಥ ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಪೂರೈಸಿ ಅವರು ನೋಂದಾಯಿತ ಔಷಧ ತಜ್ಞರಾಗಿ ಕರ್ನಾಟಕ ರಾಜ್ಯ ಫಾರ್ಮಸಿ ಪರಿಷತ್ತಿನಲ್ಲಿ ನೋಂದಣಿಯನ್ನು ಮಾಡಿಕೊಂಡಿರುವಂಥವರಿಗೆ ನಾವು ಔಷಧ ತಜ್ಞರು ಅಂತ ಕರಿತೇವೆ ಮೇಡಮ್. ಸರ್, ಇನ್ನು ಈ ಔಷಧಗಾರರು ಈ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾರೆ ಅಂತ? ಮೇಡಮ್, ಔಷಧ ತಜ್ಞರ ಪಾತ್ರ ಈ ಆರೋಗ್ಯ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ಇದೆ ಮೇಡಮ್. ಸೊ ಆಲ್ಮೋಸ್ಟ್ 100% ಇಲ್ಲ ಅಂದ್ರೂ ಸಹ ಡಾಕ್ಟರಷ್ಟೇ, ವೈದ್ಯರಷ್ಟೇ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ, ಈ ಡಾಕ್ಟ್ರು ಏನು ಮಾಡ್ತಾರೆ, ಔಷಧವನ್ನು ನಾವು ಈ ಔಷಧ ತಜ್ಞ ಅಥವಾ ಔಷಧಗಾರ ಏನಿರ್ತಾನೆ, ಅವನು ಔಷಧವನ್ನು ತಯಾರು ಮಾಡಿ ವೈದ್ಯರಿಗೆ ನೀಡಿದಂಥ ಸಂದರ್ಭದಲ್ಲಿ ವೈದ್ಯರು ಅದನ್ನು ಉಪಯೋಗಿಸ್ತಾರೆ. ಸೊ ಈ ಔಷಧವನ್ನು ತಯಾರಿಕೆಯಲ್ಲಿ ಈ ಔಷಧಗಾರನ ಅಥವಾ ಔಷಧ ತಜ್ಞನ ಪಾತ್ರ ಬಹಳ ಮುಖ್ಯವಿದೆ. ವರ್ಷಾನುಗಟ್ಟಲೆ ಅವನು ಒಂದು ಔಷಧ ಸಂಶೋಧನೆಯಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಒಂದು ಹೊಸ ರೋಗಗಳಿಗೆ ಹೊಸ ಔಷಧಗಳನ್ನು ಕಂಡುಹಿಡಿಯುವಲ್ಲಿ ಭಾಳಷ್ಟು ಶ್ರಮ, ಪ್ರಯತ್ನ ಈ ಔಷಧಗಾರಂದು ಇದೆ ಮೇಡಮ್. ಸರ್, ಈಗ ಫಾರ್ಮಸಿ ಕ್ಷೇತ್ರವನ್ನ ವೃತ್ತಿಯಾಗಿ ಆರಿಸ್ಕೊಳ್ತೀನಿ ಅನ್ನೋರಿಗೆ, ಈ ಒಂದು ಔಷಧಗಾರರಿಗೆ ಯಾವ ರೀತಿಯ ವಿದ್ಯಾರ್ಹತೆ ಇರಬೇಕಾಗುತ್ತೆ ಅಂತ? ಅವ್ರಿಗೆ ಕನಿಷ್ಠ ವಿದ್ಯಾರ್ಹತೆ ಅಂದರೆ ಡಿಪ್ಲೊಮಾ ಇನ್ ಫಾರ್ಮಸಿ, ಅದು 2 ವರ್ಷದ ಕೋರ್ಸ್ ಇದೆ ಮೇಡಮ್. ಅದು PUC ನಂತರ 2 ವರ್ಷದ ಕೋರ್ಸ್ ಇದೆ. ಸೊ ಅದನ್ನು ಮಾಡಿದ್ರೆ ಅವರು ಒಂದು ರಿಟೇಲ್ ಕೆಮಿಸ್ಟ್ ಅಥವಾ ಚಿಲ್ಲರೆ ಔಷಧ ವ್ಯಾಪಾರ ಮಾಡಲಿಕ್ಕೆ ಅವರು ಅರ್ಹರಿರ್ತಾರೆ. ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬಹುದು ಅಂದರೆ ಅವರು ಬ್ಯಾಚುಲರ್ ಫಾರ್ಮಸಿ ಅಂದರೆ ಪದವಿ ಕೋರ್ಸು, ಮತ್ತು ಸ್ನಾತಕೋತ್ತರ ಕೋರ್ಸು, ಮತ್ತು PhDಗಳು ಇಂಥವುಗಳೆಲ್ಲ ಮಾಡ್ಬೋದು ಮೇಡಮ್. ಸರ್, ಈಗ ಫಾರ್ಮಸಿ ಕಾಲೇಜುಗಳಲ್ಲಿ ಏನೆಲ್ಲ ಕಲಿಸಲಾಗುತ್ತೆ ಸರ್ ವಿದ್ಯಾರ್ಥಿಗಳಿಗೆ? ಇದು ನಮ್ಮದು ಈ ಔಷಧ ವಿಜ್ಞಾನ ಅನ್ನೋದು ತುಂಬ ಬಹಳ ವ್ಯಾಸ್ಟ್ ಸಬ್ಜೆಕ್ಟ್ ಮೇಡಮ್. ಇದರಲ್ಲಿ ಔಷಧದ ಮೂಲ, ಈ ಸೋರ್ಸ್ ಅಂತ ಏನು ಹೇಳ್ತೀವಿ, ಔಷಧದ ಮೂಲದಿಂದ ಹಿಡಿದು ಆ ಔಷಧವನ್ನು, ಈಗ ಸಸ್ಯಜನಿತ ಔಷಧ ಆದರೆ ಅದನ್ನು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಥವಾ ಪ್ರಾಣಿಜನ್ಯ ಔಷಧ ಆದರೆ ಅದನ್ನು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ, ಮತ್ತು ಮಿನರಲ್ಸ್, ಖನಿಜಗಳಿಂದ ಕೆಲವು ಔಷಧಗಳು ಬರ್ತವೆ. ಸೊ ಆ ಔಷಧಗಳನ್ನು ಯಾವ ರೀತಿ ತಗೋಬೇಕು, ಅವುಗಳ ರಾಸಾಯನಿಕ ರಚನೆ ಹೇಗಿದೆ, ಅವುಗಳ ಕ್ರಿಯೆ ಹೇಗಿದೆ, ಅವುಗಳು ಪ್ರಾಣಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತವೆ, ಸೊ ಈ ಥರ ಕ್ಲಿನಿಕಲ್ ಸ್ಟಡೀಸಲ್ಲಿ ಯಾವ ರೀತಿಯ ಮಹತ್ವವನ್ನು ವಹಿಸುತ್ತೆ ಅನ್ನುವುದೆಲ್ಲವನ್ನೂ ಕೂಡ ಇದರಲ್ಲಿ ಒಳಗೊಂಡಿರುತ್ತದೆ ಮೇಡಮ್. ಇದು ಸರ್, ಈಗ ಫಾರ್ಮಸಿ ಲೈಸೆನ್ಸ್ ಪರವಾನಗಿಯನ್ನು ಪಡೆಯೋದಕ್ಕೆ ಏನೆಲ್ಲ ಪ್ರಕ್ರಿಯೆಗಳು ಇರುತ್ತೆ ಅಂತ? ನೀವು ಒಂದು ಚಿಲ್ಲರೆ ಔಷಧ ಅಂಗಡಿ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಮೊದಲನೇದಾಗಿ ಮೂಲಭೂತವಾಗಿ ನೀವು D.Pharma ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಡಿಪ್ಲೊಮೊ ಇನ್ ಫಾರ್ಮಸಿ, ಅದು PUC ಆದ ನಂತರ 2 ವರ್ಷದ ವ್ಯಾಸಂಗವನ್ನು ಮಾಡಿ ಡಿಪ್ಲೊಮೊ ಇನ್ ಫಾರ್ಮಸಿ ವಿದ್ಯಾರ್ಹತೆಯನ್ನು ಗಳಿಸಿರಬೇಕು. ನಂತರ ಕರ್ನಾಟಕ ರಾಜ್ಯ ಔಷಧ ಪರಿಷತ್ತಿನಲ್ಲಿ KSPC, ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ತಾವು ನೋಂದಾಯಿತರಾಗಿರಬೇಕು, ನೋಂದಾಯಿತ ಔಷಧ ತಜ್ಞರಾಗಿರಬೇಕು.
ಸೊ ನಿಮಗೆ ಒಂದು ನೋಂದಣಿ ಸರ್ಟಿಫಿಕೇಟ್, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದ್ರೇ ನೀವು ನೋಂದಾಯಿತ ಔಷಧ ತಜ್ಞ ಅಂತ ಕರೆಯೋದು ನಿಮ್ಮನ್ನು. ಈ ವೈದ್ಯರಿಗೆ ಯಾವ ರೀತಿ KMC ರಿಜಿಸ್ಟ್ರೇಷನ್ ಇದೆಯೋ ಅದೇ ರೀತಿ ನಮ್ಮ ಫಾರ್ಮಸಿಸ್ಟ್ಗಳಿಗೂ ಕೂಡ ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ನಲ್ಲಿ ಒಂದು ರಿಜಿಸ್ಟ್ರೇಷನ್ ಇದೆ. ಆ ರಿಜಿಸ್ಟ್ರೇಷನ್ ಆದ ನಂತರನೇ ನಿಮ್ಮನ್ನು ನೋಂದಾಯಿತ ಔಷಧ ತಜ್ಞ ಅಂತ ಸಮಾಜ ಪರಿಗಣಿಸುವುದು. ಮತ್ತು ನಂತರ ನೀವು ಯಾವುದೇ ವಿಧವಾದ ಒಂದು ಚಿಲ್ಲರೆ ವ್ಯಾಪಾರವನ್ನು ಅಥವಾ ಸಗಟು ವ್ಯಾಪಾರವನ್ನು ಪ್ರಾರಂಭ ಮಾಡಲಿಕ್ಕೆ ನೀವು ಅರ್ಹರಿರ್ತೀರಿ ಮೇಡಮ್. ಸರ್, ಈಗ ಆನ್ಲೈನ್ ಮುಖಾಂತರ ಪರವಾನಗಿ ಏನಾದರೂ ಪಡಿಬಹುದಾ? ಈಗ ಇತ್ತೀಚೆಗೆ ನಾವು ನಮ್ಮ ಇಲಾಖೆಯಲ್ಲಿ ಹೊಸದಾಗಿ ಪ್ರತಿಯೊಂದನ್ನು ಕೂಡ ನಾವು ಚಿಲ್ಲರೆ ಔಷಧ ಪರವಾನಗಿ ಆಗಲಿ ಅಥವಾ ಸಗಟು ಔಷಧ ಪರವಾನಗಿ ಆಗಲಿ ಅಥವಾ ಒಂದು ಹೊಸ ಫಾರ್ಮಸಿಸ್ಟ್ ನೋಂದಾಯಿತ ಔಷಧ ತಜ್ಞನ ಸೇರ್ಪಡೆಯಾಗಲಿ ಅಥವಾ ಅವರನ್ನು ಪರವಾನಗಿಗಳಿಂದ ತೆಗೆದು ಕೈ ಬಿಡುವಂಥದ್ದಾಗಲಿ ಎಲ್ಲ ಪ್ರಕ್ರಿಯೆಯನ್ನು ಕೂಡ ಈ ಆನ್ಲೈನ್ ಮುಖಾಂತರನೇ ನಾವು ಜಾರಿಗೊಳಿಸ್ತಾ ಇದ್ದೇವೆ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಔಷಧ ತಜ್ಞರ ದಿನದ ಅಂಗವಾಗಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಉಪ ಔಷಧ ನಿಯಂತ್ರಕರಾದ ಡಾಕ್ಟರ್ ನಾಗರಾಜ್ ಎಸ್ ಅವರು. ಸರ್, ಇನ್ನು ಆಸ್ಪತ್ರೆಗಳಲ್ಲಿ ಹಾಗೇನೆ ವೈದ್ಯರ ಜೊತೆಗಿನ ಈ ಒಂದು ಔಷಧಗಾರರ ಸೇವೆ ಯಾವ ರೀತಿ ಇರುತ್ತೆ ಅಂತ? ಈ ಆಸ್ಪತ್ರೆಗಳಲ್ಲಿ ಔಷಧಗಾರರ ಸೇವೆ ತುಂಬ ಮುಖ್ಯವಾಗಿದೆ ಮೇಡಮ್. ಸೊ ಆಸ್ಪತ್ರೆಗಳಲ್ಲಿ ವೈದ್ಯರ ಸಲಹಾ ಚೀಟಿ ಏನು ಬರುತ್ತೆ, ಆ ಸಲಹಾ ಚೀಟಿಯನ್ನು ಈ ನಮ್ಮ ಔಷಧ ತಜ್ಞರು ಅಥವಾ ಔಷಧಗಾರರು ಏನಿರ್ತಾರೆ ಅವರು ಪರಿಶೀಲನೆ ಮಾಡಬೇಕು. ಮೊದಲನೇದಾಗಿ ಆ ವೈದ್ಯರು ಬರೆದಿರುವಂಥ ಔಷಧಗಳು ಸರಿ ಇದೆಯೇ, ನಾವೇನು ಹೇಳ್ತೀವಿ ಇದಕ್ಕೆ ವೆದರ್ ದ ಪ್ರಿಸ್ಕ್ರೈಬ್ಡ್ ಡ್ರಗ್ಸ್ ಆರ್ ರ್ಯಾಷನಲ್ ಅಥವಾ ಇರ್ರ್ಯಾಷನಲ್ ಇದೆಯೇ, ಅದರಲ್ಲಿ ನಿಗದಿಪಡಿಸುವಂಥ ಪ್ರಮಾಣ ಕ್ವಾಂಟಿಟಿ ಏನು, ಡೋಸ್ 500 mg 100 mg 200 mg ಇದು ಸರಿಯಾಗಿದೆಯೇ ಈ ರೋಗಿಗೆ, ಅಥವಾ ಅದರಿಂದ ಈಗ 2-3 ಔಷಧಗಳನ್ನು ಒಟ್ಟಿಗೆ ಬರೆದಿರ್ತಾರೆ ಮೇಡಮ್ ಡಾಕ್ಟರ್ಸು, ಅದರಿಂದ ಯಾವುದಾದ್ರು ಅಡ್ಡ ಪರಿಣಾಮಗಳು ಉಂಟಾಗುತ್ತಾ, ಅಥವಾ ಡ್ರಗ್ ಇಂಟರಾಕ್ಷನ್ ಅಂತ ಹೇಳ್ತೀವಿ ಅಥವಾ ಡ್ರಗ್ ಫುಡ್ ಇಂಟರಾಕ್ಷನ್ ಅಂತ ಹೇಳ್ತೀವಿ, ಆ ಥರ ಸಾಧ್ಯತೆ ಯಾವುದಾದ್ರೂ ಇದೆಯಾ, ಅಥವಾ ಬರೆದಿರೋ ಪ್ರಿಸ್ಕ್ರಿಪ್ಷನ್ನು ಏನಾದರೂ ಇರ್ರ್ಯಾಷನಲ್, ಅದು ಸರಿಯಿಲ್ಲದ ತರ್ಕವಲ್ಲದ ವೈದ್ಯಕೀಯ ಚೀಟಿ ಆಗಿದ್ದರೆ ನಾವು ಕೆಲವು ಟೈಮು ಡಾಕ್ಟ್ರಿಗೂ ಕೂಡ ಸಲಹೆ ಕೊಡಬೇಕಾಗತ್ತೆ. ಸರ್, ಇದು ಡೋಸ್ ಕಡಿಮೆ ಇದೆ, ಸರ್ ಇದು ಈ ರೀತಿ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಇದನ್ನು ಉಪಶಮನ ಮಾಡಲಿಕ್ಕೆ ಬೇರೆ ಯಾವುದಾದ್ರೂ ಒಂದು ಔಷಧ ಅವಶ್ಯಕತೆ ಇದೆಯಾ, ಅಥವಾ ನಿಗದಿಪಡಿಸುವಂಥ ಡೋಸ್ ಇದು ಸಾಕಾಗಲಿಕ್ಕಿಲ್ಲ ಅಥವಾ ಜಾಸ್ತಿ ಆಗಿದೆ, ಅಥವಾ ನೀವು ಔಷಧಗಳನ್ನು ಪ್ರಿಸ್ಕ್ರೈಬ್ ಮಾಡಿರುವ ಅವಧಿ 5 ದಿನ ಇರ್ಬೋದು, 3 ದಿನ ಇರ್ಬೋದು, 7 ದಿನ ಇರ್ಬೋದು, ಇದು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ, ಇಂಥ ವಿವರಣೆಗಳನ್ನು ಈ ಔಷಧ ತಜ್ಞರು ಕೊಡ್ತಾರೆ. ಸೊ ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂದರೆ ಮೇಡಮ್, ಈ ಔಷಧ ತಜ್ಞರು ಒಂದು ರೀತಿಯ ರೋಗಿಗಳ ಮತ್ತು ವೈದ್ಯರ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಇದು ಬಹಳ ಮಹತ್ವದ್ದು. ಈ ರೋಗಿ ಡಾಕ್ಟ್ರು ವೈದ್ಯರು ವೈದ್ಯಕೀಯ ಚೀಟಿಯನ್ನು ಕೊಡುವುದಷ್ಟೇ ಮುಖ್ಯವಲ್ಲ, ಆ ಔಷಧಗಳನ್ನು ಏನು ಬರೆದಿರ್ತಾರೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಅದನ್ನು ಉಪಯೋಗಿಸುವಂಥದ್ದು ಮಾಡುವುದರಲ್ಲಿ ಫಾರ್ಮಸಿಸ್ಟ್ ಔಷಧ ತಜ್ಞನ ಪಾತ್ರ ಬಹಳ ಇದೆ. ಸೊ ಅದರಿಂದ ಈ ಔಷಧ ತಜ್ಞ ರೋಗಿಗಳು ಮತ್ತು ವೈದ್ಯರ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಸರ್, ಇನ್ನು ಈ ಒಂದು ಸಮುದಾಯ ಫಾರ್ಮಸಿ, ಕಮ್ಯುನಿಟಿ ಫಾರ್ಮಸಿ ಅಂದರೆ ಏನು ಸರ್? ಈ ಕಮ್ಯುನಿಟಿ ಫಾರ್ಮಸಿ ಅಂದರೆ ತಮಗೆಲ್ಲ ಗೊತ್ತೇ ಇದೆ. ಸೊ ಈಗ ಹಾಸ್ಪಿಟ್ಲಲ್ಲಿರುವಂಥದ್ದನ್ನ ನಾವು ಹಾಸ್ಪಿಟ್ಲ್ ಫಾರ್ಮಸಿ ಅಂತ ಹೇಳ್ತೇವೆ. ಈ ಕಮ್ಯುನಿಟಿ ಫಾರ್ಮಸಿ ಅಂದರೆ ಸಾರ್ವಜನಿಕರಿಗೆ ಈಗ ಔಷಧಗಳು ತಾವು ತಮ್ಮ ನಗರಗಳಲ್ಲಿ ತಮ್ಮ ಏರಿಯಾಗಳಲ್ಲಿ ತಾವು ಇರುವಂಥ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಸಿಗುವಂಥ ಔಷಧಗಳು ಸಿಗಲಿಕ್ಕೆ ಪ್ರಾರಂಭ ಮಾಡಿರುವಂಥ ಔಷಧ ಅಂಗಡಿಗಳು ಅಥವಾ ಮೆಡಿಕಲ್ ಸ್ಟೋರ್ಸ್ ಅಂತ ಕರಿತೀವಲ್ಲ, ಅವುಗಳನ್ನ ಸಮುದಾಯ ಔಷಧಾಲಯ ಅಂತ ಕರಿತೇವೆ ಅಥವಾ ಕಮ್ಯುನಿಟಿ ಫಾರ್ಮಸಿ ಅಂತಲೂ ಕರಿತೇವೆ ಮೇಡಮ್. ಸರ್, ಇನ್ನು ಇದೇ ಔಷಧಿ ತಗೊಳ್ಳಿ, ಇಷ್ಟೇ ಪ್ರಮಾಣದಲ್ಲಿ ತಗೊಳ್ಳಿ ಅಂತ ಹೇಳೋದಕ್ಕೆ ಈ ಒಂದು ಔಷಧ ತಜ್ಞರೇ ಇಲ್ಲ ಆಗಿದ್ರೆ ಏನೆಲ್ಲ ಸಮಸ್ಯೆ ಉಂಟಾಗ್ತಿತ್ತು ಅಂತ? ಮೇಡಮ್, ಈಗ ಔಷಧ ತಜ್ಞರೇ ಇಲ್ಲ ಅನ್ನೋದಾದರೆ ಈಗ ತಾವು ಯಾವುದೇ ಒಂದು ವಿದ್ಯಾರ್ಹತೆ ಇಲ್ಲದಿರುವಂಥ ವ್ಯಕ್ತಿ ಈ ಔಷಧಗಳನ್ನು ಸಾಮಾನ್ಯವಾಗಿ ತಾವು ಯಾರೋ ಒಂದು ರೋಗಿ ಬರ್ತಾರೆ, ಜ್ವರ ಅಂತಾರೆ ಅಥವಾ ತಲೆನೋವು ಅಂತಾರೆ, ಈ ಔಷಧ ತಜ್ಞನಿಗಾದರೆ ಔಷಧಗಳ ಬಗ್ಗೆ ಸಂಪೂರ್ಣ ಮಾಹಿತಿ, ಅದರ ಪರಿಣಿತಿಯನ್ನು ಹೊಂದಿರ್ತಾನೆ. ಸೊ ಅವನು ಆ ಜ್ವರಕ್ಕೆ ಅಥವಾ ಆ ಟೈಮ್ ಬೀಯಿಂಗ್ ಆ ಒಂದು ತಲೆನೋವು ಆ ಒಂದು ಹೊಟ್ಟೆ ನೋವಿಗೆ ಯಾವ ಔಷಧ ಸೂಕ್ತ ಅನ್ನುವುದನ್ನು ಅವು ಕರೆಕ್ಟಾಗಿ ನಿಗದಿಪಡಿಸಿ ಆ ಔಷಧವನ್ನು ವಿತರಣೆ ಮಾಡ್ತಾನೆ. ಈ ಔಷಧ ತಜ್ಞ ಅಥವಾ ವಿದ್ಯಾರ್ಥಿ ಇಲ್ಲದಿರುವಂಥ ವ್ಯಕ್ತಿ ಆದರೆ ಬೇರೆ ಯಾವುದೋ ಅನಗತ್ಯ ಔಷಧವನ್ನು ಕೊಟ್ಟು ಆ ರೋಗಿಗೆ ಬೇರೆ ಅಡ್ಡ ಪರಿಣಾಮಗಳು ಅಥವಾ ಕೆಲವು ಸಮಯ ಮರಣವನ್ನೂ ಸಂಭವಿಸುವಂಥ ಸಾಧ್ಯತೆಗಳು ಇರ್ತದೆ ಮೇಡಮ್. ಸರ್, ಈಗ ಈ ಔಷಧ ತಜ್ಞರು ಸಂಶೋಧನೆಯಲ್ಲಿ ಯಾವ ರೀತಿ ಸಹಕರಿಸ್ತಾರೆ ಅಂತ? ಮುಖ್ಯವಾಗಿ ಹೇಳಬೇಕು ಅಂದರೆ ಬಹಳಷ್ಟು ಔಷಧಗಳು ನಾವು ಇತ್ತೀಚೆಗೆ ಏನೆಲ್ಲ ಉಪಯೋಗಿಸ್ತಾ ಇದ್ದೀವಿ, ಈ
90% ಭಾಗ ಔಷಧಗಳನ್ನು ಸಂಶೋಧನೆಯಿಂದ ಪತ್ತೆ ಹಚ್ಚಿ ಅಭಿವೃದ್ಧಿಪಡಿಸಿರುವಂಥವರು ಈ ಔಷಧ ತಜ್ಞರು, ಫಾರ್ಮಸಿಸ್ಟ್ಗಳು. 90% ಆಫ್ ದಿ ಡ್ರಗ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಬೈ ದಿ ಫಾರ್ಮಸಿಸ್ಟ್. ಅದಕ್ಕೋಸ್ಕರ ಒಂದು ಔಷಧವನ್ನು ಅಭಿವೃದ್ಧಿಪಡಿಸಬೇಕು ಅಂದರೆ ಮೇಡಮ್, ಹೊಸ ಕಾಯಿಲೆಗೆ, ಯಾವುದಾದ್ರೂ ಒಂದು ಹೊಸ ಕಾಯಿಲೆಗೆ ಒಂದು ಔಷಧವನ್ನು ಆವಿಷ್ಕಾರ ಮಾಡಬೇಕು ಅಂದರೆ ಸಾಧಾರಣವಾಗಿ ಏನಿಲ್ಲ ಅಂದರೂ 8ರಿಂದ 10 ವರ್ಷ ತಗೊಳ್ಳುತ್ತೆ. ಸೊ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಸಂಶೋಧಕರು ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಮತ್ತು ಈ ಔಷಧ ತಜ್ಞರು ಹಲವಾರು ವರ್ಷ ಇದರ ಪ್ರಯೋಗಗಳನ್ನು ಮಾಡ್ತಾ, ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತೇವೆ ನಾವು. ಈ ಫಸ್ಟ್ ಫೇಸ್ ಕ್ಲಿನಿಕಲ್ ಟ್ರಯಲ್ಸ್, ಸೆಕೆಂಡ್ ಫೇಸ್ ಕ್ಲಿನಿಕಲ್ ಟ್ರಯಲ್ಸ್, ಥರ್ಡ್ ಫೇಸ್ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಈ ಟ್ರಯಲ್ಸ್ಗಳೆಲ್ಲ ಅದು ಪಾಸ್ ತೇರ್ಗಡೆ ಆಗಿ ನಂತರ ಆ ಔಷಧವನ್ನು ಮಾನವನ ಬಳಕೆಗೆ ಉಪಯೋಗಕ್ಕೆ ತರುವಂಥದ್ರಲ್ಲಿ ಈ ನಮ್ಮ ಫಾರ್ಮಸಿಸ್ಟ್ ಅಥವಾ ಔಷಧ ತಜ್ಞನ ಪಾತ್ರ ಬಹಳ ಮುಖ್ಯವಾಗಿದೆ ಮೇಡಮ್. ಇದು ನಮ್ಮ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಭಾಳಷ್ಟು ಜನಗಳಿಗೆ ಇದ್ರ ಬಗ್ಗೆ ನಮ್ಮ ಔಷಧ ತಜ್ಞನ ಪಾತ್ರ ಏನಾಗಿದೆ ಏನಂತಾರೆ, ಜಸ್ಟ್ ಅವರು ಮೆಡಿಕಲ್ ಶಾಪ್ಗೆ ಹೋಗ್ತಾರೆ, ಆ ಮಾತ್ರೆಗಳನ್ನು ನಾವು ಡಾಕ್ಟರ್ ಚೀಟಿ ಕೊಡ್ತಾರೆ, ಅದು ಮಾತ್ರೆ ತರ್ತೀವಿ ಅಂತಾರೆ. ಸೊ ಆ ಮಾತ್ರೆ ಅವ್ರ ಕೈಗೆ ಬರಬೇಕಾದ್ರೆ ಅದರ ಹಿಂದೆ ಫಾರ್ಮಸಿಸ್ಟ್ ಔಷಧ ತಜ್ಞನ ಪ್ರಯತ್ನ, ಅವರ ಸೇವೆ ಎಷ್ಟಿದೆ ಅನ್ನೋದು ನಮ್ಮ ಸಾಮಾನ್ಯ ಜನಗಳಿಗೆ ಇನ್ನೂ ಗೊತ್ತಿಲ್ಲ ಮೇಡಮ್. ಸರ್, ಇಷ್ಟೆಲ್ಲ ಒಂದು ಮಹತ್ವದ ಪಾತ್ರವನ್ನು ವಹಿಸಿ ಔಷಧ ತಜ್ಞರು ಔಷಧಿಯನ್ನ ಬಳಕೆಗೆ ತಂದಾಗ ಈ ಒಂದು ಔಷಧ ಬಳಕೆಯಲ್ಲಿ ಜನರು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಹಾಗೇನೆ ಔಷಧಿಗಳನ್ನ ತೆಗೆದುಕೊಳ್ಳುವಾಗ ಸಾಮಾನ್ಯ ಜನರು ಮಾಡುವಂತಹ ತಪ್ಪು? ಔಷಧಗಳನ್ನು ಖರೀದಿ ಮಾಡೋದು ಮತ್ತು ಅದನ್ನು ಖರೀದಿ ಮಾಡ್ಕೊಂಡು ಇಟ್ಕೊಳ್ಳೋದು ಏನು ದೊಡ್ಡ ಇದೆಲ್ಲ ಮೇಡಮ್. ಸೊ ಅದರ ಬಳಕೆ ಇದೆಯಲ್ಲ, ವೈದ್ಯರು ಔಷಧಗಳನ್ನು ಯಾವ ಔಷಧ ಸೂಕ್ತ ಅಂತ ಬರೆದು ಕೊಡ್ತಾರೆ, ಆದರೆ ಅದರ ಬಳಕೆ ಇದೆ ನೋಡಿ, ಅದು ಬಹಳ ಮಹತ್ವ ಪಾತ್ರವನ್ನು ವಹಿಸ್ತದೆ. ಸೊ ಈಗ ಕೆಲವು ಔಷಧಗಳನ್ನು ಏನಾಗುತ್ತೆ, ನಾವು ಯಾವುದೇ ಆಹಾರ ಸೇವಿಸಿದೆ ಅಂದರೆ ಬಿಫೋರ್ ಫುಡ್ ತಗೋಬೇಕಾಗತ್ತೆ. ಸೊ ಎಂಟಿ ಸ್ಟಮಕಲ್ಲಿ ತಗೋಬೇಕಾಗತ್ತೆ. ಕೆಲವು ಆಗಲೇ ಮಾತ್ರ ಔಷಧ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಕೆಲವು ಔಷಧಗಳನ್ನು ಊಟದ ನಂತರ ಆಫ್ಟರ್ ಫುಡ್ ಅಂತ ಹೇಳ್ತೀವಿ, ಆಗ ತಗೋಬೇಕಾಗತ್ತೆ. ಸೊ ಆ ರೀತಿಯಾದ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ಕೊಡುವಂಥವರು ನಮ್ಮ ಔಷಧ ತಜ್ಞರು. ಮತ್ತು ಕೆಲವು ಔಷಧಗಳನ್ನು ಇಂಥ ಆಹಾರದ ಜೊತೆ ತಗೋಬಾರ್ದು, ಕೆಲವು ಔಷಧಗಳನ್ನು ಮಿಲ್ಕ್ ಹಾಲಿನ ಜೊತೆ ತಗೋಬಾರ್ದು, ಯಾಕೆ ಟೆಟ್ರಾಸೈಕ್ಲಿನು ಇಂಥದ್ದನ್ನೆಲ್ಲ ಹಾಲಿನ ಜೊತೆ ತಗೋಬಾರ್ದು ಅಂತ ಹೇಳ್ತೀವಿ. ಮತ್ತು ಕೆಲವು ಇನ್ನೆಲ್ಲರ್ಸ್ ಎಲ್ಲ ಇದೆ. ಈ ಇನ್ನೆಲ್ಲರ್ಸ್ಗಳನ್ನು ಅವ್ರಿಗೆ ಯೂಸ್ ಉಪಯೋಗಿಸುವಂಥದ್ದು ಜ್ಞಾನ ಕಡಿಮೆ. ಆ ಇನ್ನೆಲ್ಲರ್ಸ್ಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಮ್ಮ ಈ ಔಷಧ ತಜ್ಞರು ಏನು ಮಾಡ್ತಾರೆ, ಆ ಔಷಧವನ್ನು ಡಿಸ್ಪೆನ್ಸ್ ಮಾಡುವಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ಬೇಕು. ಆಗಲೇ ಆ ಪೂರ್ಣ ಪ್ರಮಾಣದ ಔಷಧ ಅವರ ದೇಹವನ್ನು ಸೇರಿ ಸರಿಯಾದ ಒಂದು ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇನ್ನೂ ಮುಂದೆ ಹೋದರೆ ಕೆಲವೆಲ್ಲ ಈ ಟ್ರಾನ್ಸ್ಡರ್ಮಲ್ ಪ್ಯಾಚಸ್ ಅಂತ ಇದೆ. ಸೊ ಈ ನೈಟ್ರೋಗ್ಲಿಜನ್ ಟ್ಯಾಬ್ಲೆಟ್ಸ್ಗಳಂತ ಇದೆ, ಅವನ್ನೆಲ್ಲ ಸಬ್ಲಿಂಗೋಲ್ ಅಂತ ಹೇಳ್ತೇವೆ. ಸೊ ಅದನ್ನೆಲ್ಲ ನಾಲ್ಗೆ ಕೆಳಗಡೆ ಇಟ್ಕೋಬೇಕಾಗತ್ತೆ. ಸೊ ಅವುಗಳ ಬಳಕೆಯನ್ನು ಪೂರ್ಣ ಮಾಹಿತಿ ವೈದ್ಯರಿಗಿಂತ ನಮ್ಮ ಔಷಧ ತಜ್ಞರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮೇಡಮ್. ಸೊ ಅವರು ಔಷಧ ವಿತರಣೆಯ ಸಮಯದಲ್ಲಿ ಈ ಸೂಕ್ತ ಮಾಹಿತಿಯನ್ನು ನೀಡಿದಲ್ಲಿ ಔಷಧ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಮೇಡಮ್. ಸರ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಔಷಧ ಕ್ಷೇತ್ರಗಳಲ್ಲಿ ಯಾವೆಲ್ಲ ಆವಿಷ್ಕಾರಗಳಾಗಿವೆ ಅಂತ? ಆವಿಷ್ಕಾರಗಳು ಅಂದರೆ ತುಂಬಾ ಬರ್ತಾ ಇದೆ ಮೇಡಮ್ ಇತ್ತೀಚಿನ ದಿನಗಳಲ್ಲಿ. ಈಗ ಹೊಸದಾಗಿ ಇನ್ಸುಲಿನ್ ಬಂದಿದೆ. ಸೊ ಭಾಳಷ್ಟು ಹೇಳಲಿಕ್ಕೆ ಅಸಾಧ್ಯವಾದಂಥ ಅಡ್ವಾನ್ಸ್ಮೆಂಟು ಈ ಔಷಧ ವಿಜ್ಞಾನ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೀತಾ ಇದೆ ಮೇಡಮ್. ಸರ್, ಇನ್ನು ಕೋವಿಡ್ ಬಂದಾಗ ಆ ಒಂದು ಮಹಾಮಾರಿ ಸಂದರ್ಭದಲ್ಲಿ, ಆ ಒಂದು ತುರ್ತು ಸಂದರ್ಭದಲ್ಲಿ ಈ ಔಷಧಿ ತಜ್ಞರು ಮಾಡಿದಂತಹ ಏನಾದರೂ ಪ್ರೇರಣಾತ್ಮಕವಾದಂತಹ ಅಂಶ ಇದ್ರೆ ನಮ್ಮೊಂದಿಗೆ ಹಂಚ್ಕೊಳ್ಬಹುದಾ? ಮೇಡಮ್, ಈಗ ಹೇಳಬೇಕು ಅಂದರೆ ಈ ಕೋವಿಡ್ ಸಮಯದಲ್ಲಿ ವೈದ್ಯರಷ್ಟೇ ಈ ನಮ್ಮ ಫಾರ್ಮಸಿಸ್ಟ್ಗಳು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂದರೆ ಅವ್ರಿಗಿಂತನೂ ಸ್ವಲ್ಪ ಒಂದು ಕೈ ಮೇಲ್ಪಟ್ಟೆ ನಮ್ಮ ಫಾರ್ಮಸಿಸ್ಟ್ಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಏಕೆಂದರೆ ಈಗ ವೈದ್ಯರಾದರೆ ಕೆಲವೇ ನಿಗದಿತ ಪೇಷಂಟ್ಸ್ಗಳನ್ನು ಮಾತ್ರ ನೋಡ್ತಾ ಇರ್ತಾರೆ. ಆದರೆ ನಮ್ಮ ಫಾರ್ಮಸಿಸ್ಟ್ಗಳಿಗೆ ಆ ರೀತಿ ಇರಲಿಲ್ಲ. ಆ ಸಮಯದಲ್ಲಿ ಹೇಗಿತ್ತು ಅಂದರೆ ಅವರ ಜೀವವನ್ನು ಲೆಕ್ಕಿಸದೇ ಸೇವೆಯನ್ನು ಮಾಡಿದ್ದಾರೆ. ಈಗ ಬರ್ತಾ ಇರ್ತಕ್ಕಂಥ ಔಷಧ ಖರೀದಿಗೆ ಬರ್ತಾ ಇರ್ತಕ್ಕಂಥ ರೋಗಿ ಏನಿರ್ತಾನೆ, ಅವನಿಗೆ ಕೋವಿಡ್ ಸೋಂಕಿದೆಯಾ ಇಲ್ವಾ, ಇವನು ಪಾಸಿಟಿವಾ ನೆಗೆಟಿವಾ
ಅನ್ನುವುದನ್ನು ತಿಳಿದೇನೆ ಅವರು ಔಷಧವನ್ನು ವಿತರಣೆ ಮಾಡಿದ್ದಾರೆ. ಮತ್ತು ಆ ರೋಗಿಗಳಿಂದ ಅವ್ರಿಗೂ ಕೂಡ ಕೆಲವು ಔಷಧ ತಜ್ಞರಿಗೆ ಈ ಕಾಯಿಲೆ ಬಂದು ಸುಮಾರು 50ಕ್ಕೂ ಹೆಚ್ಚು ಮಂದಿ ನಮ್ಮ ಔಷಧ ತಜ್ಞರು ಕೋವಿಡ್ ಸಮಯದಲ್ಲಿ ಪ್ರಾಣವನ್ನು ಕಳ್ಕೊಂಡಿರ್ತಾರೆ ಮೇಡಮ್. ಮತ್ತು ಆ ಒಂದು ಸಮಯದಲ್ಲಿ ರೋಗಿಗಳ ಮನೆ ಬಾಗಿಲಿಗೆ ಔಷಧವನ್ನು ತಲುಪಿಸಿ ಒಂದು ಸಮಾಜ ಸೇವೆಯನ್ನು ಮಾಡಿರ್ತಾರೆ ಮೇಡಮ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. KLE ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ, ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, KLEಯ ಕನಸಾದಂಥ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM ವೇಣುಧ್ವನಿಗೆ ಕೂಡ ನನ್ನ ಶುಭ ಹಾರೈಕೆಗಳು. ಬೆಳಗಾವಿ ಬಾನಿನ್ಯಾಗ ಮಿಂಚೊಂದು ಹೊಳೆದೈತಿ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात. KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಔಷಧ ತಜ್ಞರ ದಿನದ ಅಂಗವಾಗಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಉಪ ಔಷಧ ನಿಯಂತ್ರಕರಾದ ಡಾಕ್ಟರ್ ನಾಗರಾಜ್ ಎಸ್ ಅವರು. ಸರ್, ಈಗ ಉಪ ಔಷಧ ನಿಯಂತ್ರಕರ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸೋದಾದ್ರೆ ಮೇಡಮ್, ಈಗ ಜಿಲ್ಲಾ ಔಷಧ ನಿಯಂತ್ರಣಾಧಿಕಾರಿಗಳ ಕಾರ್ಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಬೇಕು ಅಂದರೆ, ನಮ್ಮದು ಮೊದಲನೇದಾಗಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳ ಮುಖ್ಯ ಕರ್ತವ್ಯ ಏನು ಅಂದರೆ, ಸುರಕ್ಷಿತವಾದ ಮತ್ತು ಪರಿಣಾಮಕಾರಿಯಾದ ಔಷಧಗಳು, ಕಾಂತಿವರ್ಧಕಗಳು ಮತ್ತು ವೈದ್ಯಕೀಯ ಪರಿಕರಗಳು ಸರ್ಕಾರವು ನಿಗದಿಪಡಿಸಿದ ದರದಲ್ಲಿ ಸಾರ್ವಜನಿಕರಿಗೆ ದೊರೆಯುವಂತೆ ನೋಡಿಕೊಳ್ಳುವುದು ನಮ್ಮ ಮುಖ್ಯ ಕರ್ತವ್ಯವಾಗಿರುತ್ತದೆ. ಮತ್ತು ಮಾರುಕಟ್ಟೆಯಲ್ಲಿ ಔಷಧಗಳು, ಕಾಂತಿವರ್ಧಕಗಳು ಮತ್ತು ವೈದ್ಯಕೀಯ ಉಪಕರಣಗಳು, ಮೆಡಿಕಲ್ ಡಿವೈಸಸ್ ಅಂತ ಹೇಳ್ತೀವಿ, ಇವುಗಳನ್ನು ಕಾಲಕಾಲಕ್ಕೆ ಪರಿವೀಕ್ಷಣೆಗೆ ಒಳಪಡಿಸಿ ಅವುಗಳು ಉತ್ತಮ ಗುಣಮಟ್ಟದ್ದೇ, ಅನುತ್ತಮ ಗುಣಮಟ್ಟದ್ದೇ, ಸ್ಪೂರಿಯಸ್ ಇದೆಯಾ, ಅಡಲ್ಟ್ರೇಟೆಡ್ ಇದೆಯಾ ಅನ್ನೋದನ್ನು ನಾವು ಪ್ರತಿ ತಿಂಗಳು ಮಾಯಾನ ಔಷಧಗಳ ಗುಣಮಟ್ಟ ಪರಿವೀಕ್ಷಣೆಗೋಸ್ಕರ ಅವುಗಳ ನಮೂನೆ ಮಾದರಿಗಳನ್ನು ಪಡೆದು ಅವುಗಳನ್ನು ಔಷಧ ಪರೀಕ್ಷಾ ಪ್ರಯೋಗಾಲಯಕ್ಕೆ ಸಲ್ಲಿಸಿ ಅವುಗಳ ವರದಿ ಬಂದ ನಂತರ ಅದು ಉತ್ತಮ ಗುಣಮಟ್ಟದಿದೆಯೇ, ಅನುತ್ತಮ ಗುಣಮಟ್ಟದಿದೆಯೇ, ಈ ಅನುತ್ತಮ ಗುಣಮಟ್ಟದಿದ್ದರೆ ಅದನ್ನು ಮಾರುಕಟ್ಟೆಯಿಂದ ಹಿಂಪಡೆದು ಅದನ್ನು ರೋಗಿಗಳಿಗೆ ಉಪಯೋಗಕ್ಕೆ ಬಾರದಂತೆ ನೋಡುವುದು ನಮ್ಮ ಮುಖ್ಯ ಕರ್ತವ್ಯ. ಮತ್ತು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವುದು. ಮತ್ತು ಈ ನಾರ್ಕೋಟಿಕ್ NDPS ಡ್ರಗ್ಸ್ ಅಂತ ಹೇಳ್ತೀವಿ, ಈ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಇವುಗಳ ದುರುಪಯೋಗ ಆಗ್ತಾ ಇದೆಯೇ, ತಾವೆಲ್ಲ ಇತ್ತೀಚೆಗೆ ನೋಡಿರ್ಬೋದು. ಈ ಟ್ಯಾಪೆಂಟಡಾಲು ಈ ಔಷಧಗಳು ಭಾಳ ದುರುಪಯೋಗ ಆಗ್ತಾ ಇದೆ ಅಂತ, ಟ್ರಮಡಾಲು ಇವುಗಳು. ಸೊ ಅವುಗಳ ಬಗ್ಗೆ ನಾವು ಸ್ಪೆಷಲ್ ಡ್ರೈವ್ಗಳನ್ನು ಮಾಡ್ತೇವೆ. ಸೊ ಅವುಗಳ ದುರುಪಯೋಗವನ್ನು ತಡೆಗಟ್ಟಲಿಕ್ಕೆ ನಮ್ಮ ಅಧಿಕಾರಿಗಳು ತುಂಬ ಪ್ರಯತ್ನ ಪಡ್ತಾರೆ. ಮತ್ತು ಇನ್ನು ಈ MTP ಕಿಟ್ಸ್ಗಳು ಇವುಗಳ ದುರುಪಯೋಗವನ್ನು ತಡೆಯುವಲ್ಲೂ ಕೂಡ ನಾವು ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಅವುಗಳ ದುರುಪಯೋಗಪಡಿಸಿಕೊಂಡು ಕಂಡು ಬಂದಲ್ಲಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ಅವರಿಗೆ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ನಾವು ಇಲಾಖೆಯಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಮೇಡಮ್. ಸರ್, ಇನ್ನು ಸಾಮಾನ್ಯ ಜನರು ಈ ಔಷಧಿ ತಜ್ಞರಿಂದ ಏನಾದರೂ ಕಲಿಬಹುದು ಅನ್ನೋದಾದ್ರೆ ಏನನ್ನು ಕಲಿಬಹುದು ಸರ್?
ಸಾಮಾನ್ಯ ಜನರು ಔಷಧ ತಜ್ಞರಿಂದ ಕಲಿಬೇಕಾದದ್ದು ಭಾಳಷ್ಟಿದೆ ಮೇಡಮ್. ನೀವು ಒಂದು ದಿನ 2 ದಿನದಲ್ಲಿ ಔಷಧ ತಜ್ಞರಿಂದ ಏನೂ ಕಲೀಲಿಕ್ಕಾಗಲ್ಲ. ಅವರು ವರ್ಷಗಟ್ಟಲೆ ವಿದ್ಯಾಭ್ಯಾಸ ಮಾಡಿ ಎಲ್ಲವನ್ನು ಗ್ರಾಸ್ ರೂಟಿಂದ ತಿಳ್ಕೊಂಡು ಬಂದಿರ್ತಾರೆ. ತಾವು ಏನು ಕಲಿಬೋದು ಅವರಿಂದ ಅಂದರೆ, ತಾವು ಔಷಧ ಖರೀದಿ ಮಾಡಬೇಕಾದ್ರೆ ಅವರು ಕೊಡುವಂಥ ಸಲಹೆ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕು. ಆಗಲೇ ಕೂಡ ನೀವು ತೆಗೆದುಕೊಂಡಂಥ ಔಷಧ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ನಿಮ್ಮ ರೋಗ ಅಥವಾ ಏನಿದೆ ಆ ರೋಗಗಳು, ಕಾಯಿಲೆಗಳು ಗುಣವಾಗಲಿಕ್ಕೆ ಸಾಧ್ಯವಾಗುತ್ತೆ. ಸರ್, ಇನ್ನು ಈ ಒಂದು ವಿಶ್ವ ಔಷಧ ತಜ್ಞರ ದಿನದಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಮಾಡಬಹುದು ಅಂತ? ವಿದ್ಯಾರ್ಥಿಗಳು ಈ ಒಂದು ವಿಶೇಷ ಸಂದರ್ಭದಲ್ಲಿ ಜನರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಬೇಕಾಗತ್ತೆ. ಅಂದರೆ ಸಮಾಜದಲ್ಲಿ ನಮ್ಮ ಫಾರ್ಮಸಿಸ್ಟ್, ಔಷಧ ತಜ್ಞರ ಪಾತ್ರ ಏನು, ಆರೋಗ್ಯ ವ್ಯವಸ್ಥೆಯಲ್ಲಿ ಅವರು ಏನು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ಸಮಾಜಕ್ಕೆ ಅವರು ಮನವರಿಕೆ ಮಾಡಿಕೊಡಬೇಕಾಗತ್ತೆ. ಈ ರ್ಯಾಲಿಗಳು, ಜಾಥಾಗಳು ಮತ್ತು ಈ ವರ್ಕ್ಶಾಪ್ಗಳು, ಸೆಮಿನಾರ್ಗಳು ಇವುಗಳನ್ನು ಆಯೋಜಿಸುವುದು, ಮತ್ತು ಈ ಔಷಧ ವಿಜ್ಞಾನ ಕ್ಷೇತ್ರದಲ್ಲಿ ಯಾರು ಅಸಾಧಾರಣ ಸೇವೆಯನ್ನು ಮಾಡಿರ್ತಾರೆ ಅವರುಗಳನ್ನು ಗುರುತಿಸುವುದು, ಅವರನ್ನು ಪ್ರೋತ್ಸಾಹಿಸುವುದು, ಪುರಸ್ಕರಿಸುವುದು. ಸೊ ಇದೇನಾಗುತ್ತೆ, ಮುಂದಿನ ಪೀಳಿಗೆಗೆ ಒಂದು ಉತ್ತೇಜನವನ್ನು ಕೊಡುತ್ತೆ. ಸೊ ಆ ರೀತಿ ಒಂದು ಕಾರ್ಯಕ್ರಮಗಳನ್ನು ಯುವಜನತೆ ಹಮ್ಮಿಕೊಳ್ಳೋದು ತುಂಬ ಸಮಾಜಕ್ಕೆ ಒಳ್ಳೆಯದು ಅಂತ ನನ್ನ ಭಾವನೆ ಮೇಡಮ್. ಸರ್, ವಿಶ್ವ ಔಷಧ ತಜ್ಞರ ದಿನದ ಅಂಗವಾಗಿ ನಿಮ್ಮ ಇಲಾಖೆಯಿಂದ ಯಾವೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀರಾ? ಈ ದಿನದ ಕಾರ್ಯಕ್ರಮದ ಅಂಗವಾಗಿ ಮೇಡಮ್, ನಾವು ಜಿಲ್ಲಾ ಮಟ್ಟದಲ್ಲಿ, ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿಯೂ ಸಹ ಈ ಒಂದು ಜನಗಳಿಗೆ ಔಷಧ ತಜ್ಞನ ಪಾತ್ರ ಏನು, ಆರೋಗ್ಯದ ವ್ಯವಸ್ಥೆಯಲ್ಲಿ ಔಷಧ ತಜ್ಞನ ಪಾತ್ರ ಏನು ಅನ್ನೋದನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಗೊಂದರಂತೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ನಮ್ಮ ಮಾನ್ಯ ಆಯುಕ್ತರು ಈಗಾಗಲೇ ಆದೇಶ ಮಾಡಿದ್ದಾರೆ ಮೇಡಮ್. ಸೊ ಅದರಂತೆ ನಾವು ಸಹ 25/9/2025 ಒಂದು ಬೃಹತ್ ಜಾಥಾವನ್ನು ಇಟ್ಕೊಂಡಿದ್ದೇವೆ ಮೇಡಮ್. ಇಲ್ಲಿ ಒಟ್ಟು ಬೆಳಗಾವಿಯಲ್ಲಿ 5 ಫಾರ್ಮಸಿ ಕಾಲೇಜುಗಳಿಸಿದ್ದಾವೆ. ಆ ಫಾರ್ಮಸಿ ಕಾಲೇಜಿನ ಸ್ಟೂಡೆಂಟ್ಸ್ಗಳನ್ನು ಕರೆದು, ಮತ್ತು ನಮ್ಮ ಔಷಧ ವ್ಯಾಪಾರಿಗಳಿದ್ದಾರೆ, ಚಿಲ್ಲರೆ ಔಷಧ ವ್ಯಾಪಾರಿಗಳು, ಸಗಟು ಔಷಧ ವ್ಯಾಪಾರಿಗಳು, ಮತ್ತು ಆಸ್ಪತ್ರೆ ಫಾರ್ಮಸಿ ಅಧಿಕಾರಿಗಳು, ಕಾಲೇಜು ವಿದ್ಯಾರ್ಥಿಗಳು, ಇವರ ಜೊತೆ ಬೆಳಿಗ್ಗೆ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ KLE ಫಾರ್ಮಸಿ ಕಾಲೇಜಿನವರೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅಂದರೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಾಥಾ ಕಾರ್ಯಕ್ರಮದ ನಂತರ ಒಂದು ಸಭೆಯನ್ನು ಏರ್ಪಡಿಸಿದ್ದೇವೆ KLE ಕಾಲೇಜಿನಲ್ಲಿ. ಆ ಸಭೆಯಲ್ಲಿ ಈ ನಾವು ಔಷಧ ತಜ್ಞರು ಯಾರು ಈ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು, ಮತ್ತು ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ಚಿಂತನೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ, ಔಷಧ ಅಂಗಡಿಯ ಮಾಲೀಕರು ಅಂದರೆ ರಿಟೇಲ್ ಕೆಮಿಸ್ಟ್ಗಳಿಗೆ ಅವುಗಳ ಬಗ್ಗೆ ತಿಳಿಸುವುದು, ಮತ್ತು ಈ ವರ್ಷದ ಘೋಷವಾಕ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಮೇಡಮ್. ಸರ್, ಇನ್ನು ಸಾಮಾನ್ಯವಾಗಿ ಒಂದು ಔಷಧಿ ತೆಗೆದುಕೊಳ್ಳುವಾಗ ಜನಸಾಮಾನ್ಯರು ಮಾಡುವಂತಹ ಸಾಮಾನ್ಯ ತಪ್ಪು ಅಂದರೆ ಸೆಲ್ಫ್ ಮೆಡಿಕೇಶನ್, ಅದರ ಬಗ್ಗೆ ಹೇಳೋದಾದರೆ? ಮೇಡಮ್, ಇದು ಸೆಲ್ಫ್ ಮೆಡಿಕೇಶನ್ ಭಾಳ ಕೆಟ್ಟದ್ದು, ತುಂಬ ಅಪಾಯಕಾರಿ. ಯಾವುದೇ ಕಾರಣಕ್ಕೂ ತಾವು ಸೆಲ್ಫ್ ಮೆಡಿಕೇಶನ್ಗೆ ಹೋಗಬಾರ್ದು. ತಮಗೇನಾದರೂ ಇಮಿಡಿಯೇಟ್ ತತ್ಕ್ಷಣ ಯಾವುದೇ ಒಂದು ಔಷಧ ಬೇಕು ಅಂದರೆ ತಮ್ಮ ನಿಯರೆಸ್ಟ್ ಫಾರ್ಮಸಿಸ್ಟನ್ನು ತಾವು ಸಂಪರ್ಕಿಸಿ ಅವರ ಸಲಹೆ ಸೂಚನೆಯಂತೆ ಔಷಧವನ್ನು ತೆಗೆದುಕೊಳ್ಳುವುದು ತುಂಬ ಸೂಕ್ತ. ತಜ್ಞ ವೈದ್ಯರೇನಾದರೂ ಇದರಲ್ಲಿ ಅವರ ಸಲಹೆ ಪಡೆದು ಔಷಧಗಳನ್ನು ಪಡೆಯುವುದು ಇನ್ನೂ ತುಂಬ ಸೂಕ್ತ. ಮತ್ತು ಇನ್ನೊಂದು, ಸಾಮಾನ್ಯವಾಗಿ ನಮ್ಮ ರೋಗಿಗಳಾಗಲಿ ಜನಸಾಮಾನ್ಯರಾಗಲಿ ಮಾಡುವಂಥ ತಪ್ಪೇನು ಅಂದರೆ ಜಾಸ್ತಿ ಡೋಸ್ ತೊಗೊಂಡ್ಬಿಡೋದು. ಸೊ ಬೇಗ ನಾವು ಅವ್ರಿಗೆ ಉಪಶಮನ ಆಗಲಿ, ಬೇಗ ರಿಲೀಫ್ ಸಿಗಲಿ ಅಂದ್ಬಿಟ್ಟು ವೈದ್ಯರು ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದು ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಉಪಯೋಗಿಸ್ಕೊಂಡು ಮತ್ತು ಕೆಲವು ಟೈಮು ಏನು ಮಾಡ್ತಾರೆ ಅಂದರೆ ಈ ಅವಧಿ ಮೀರಿದ ಔಷಧಗಳು, ಎಕ್ಸ್ಪೈರ್ಡ್ ಡ್ರಗ್ಸ್ ಇರ್ತದೆ, ಆ ಡೇಟನ್ನು, ಆ ಲೇಬಲ್ ಮೇಲಿರುವಂಥ ಎಕ್ಸ್ಪೈರಿ ಡೇಟನ್ನು ಅವರು ಗಮನಿಸೋದಿಲ್ಲ, ಹಾಗೆ ಸೇವನೆ ಮಾಡೋದು. ಮತ್ತು ಕೆಲವು ಟೈಮು ಈ ಔಷಧಗಳನ್ನು ಮಕ್ಕಳಿಗೆ ಸಿಗುವ ರೀತಿ ಇಡುವಂಥದ್ದು. ಸೊ ಮಕ್ಕಳಿಗೆ ತಿಳಿದೇ ಆ ಔಷಧವನ್ನು ಸೇವಿಸಿ ಭಾಳಷ್ಟು ಅನಾಹುತಗಳು ಆಗಿದ್ದಾವೆ. ಸೊ ಈ ಎಲ್ಲ ಎಚ್ಚರಿಕೆಯನ್ನು ಉಪಯೋಗಿಸಬೇಕು ನಮ್ಮ ಸಾರ್ವಜನಿಕರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಸರ್, ಈಗ ಔಷಧಿ ತಜ್ಞರು ಈ ಒಂದು ಫಾರ್ಮಸಿಯನ್ನ ಬಿಟ್ಟು ಬೇರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಅಂತ? ನಾನು ಆಗಲೇ ಹೇಳ್ದಾಗೆ ಮೇಡಮ್, ಇದು ಒಂದು ಸಮುದ್ರ ಇದ್ದಾಗೆ ಈ ಫಾರ್ಮಸಿ ಎನ್ನುವಂಥ ಇದು ಏನು ಪ್ರೊಫೆಷನ್ ಇದೆ, ಇದು ಒಂದು ದೊಡ್ಡ, ಇಟ್ ಇಸ್ ವ್ಯಾಸ್ಟ್, ವೆರಿ ವ್ಯಾಸ್ಟ್ ಇದೆ ಇದು. ಸೊ ನೀವು ಸ್ಟಾರ್ಟಿಂಗ್ ಸಂಶೋಧನೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಂದ ಹಿಡಿದು ಔಷಧಗಳನ್ನು ಆವಿಷ್ಕಾರ ಮಾಡುವುದು, ನಂತರ ಅವುಗಳ ಉತ್ಪಾದನೆ, ಮ್ಯಾನುಫ್ಯಾಕ್ಚರಿಂಗ್ ಅಂತೀವಿ, ನೀವು ತಯಾರಿಕಾ ಘಟಕಗಳಲ್ಲಿ ಕೂಡ ನೀವು ಕಾಂಪಿಟೆಂಟ್ ಟೆಕ್ನಿಕಲ್ ಸ್ಟಾಫ್ ಆಗಿ ಕೆಲಸವನ್ನು ನಿರ್ವಹಿಸ್ಬೋದು. ಮತ್ತು ಕ್ವಾಲಿಟಿ, ಗುಣಮಟ್ಟ ನಿಯಂತ್ರಣದಲ್ಲೂ ಕೂಡ ತಾವು
ಸೇವೆಯನ್ನು ಸಲ್ಲಿಸ್ಬೋದು. ತದನಂತರ ಮಾರ್ಕೆಟಿಂಗ್, ಔಷಧಗಳ ಮಾರ್ಕೆಟಿಂಗ್ನಲ್ಲೂ ಈ ಔಷಧ ತಜ್ಞರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಹೆಚ್ಚಿನದಾಗಿ ಬೋಧಕ ವೃತ್ತಿಯಲ್ಲಿ ಅಂದರೆ ಫಾರ್ಮಸಿ ಕಾಲೇಜಿನಲ್ಲಿ ಟೀಚಿಂಗ್ ವೃತ್ತಿಯಲ್ಲೂ ಕೂಡ ಈ ಫಾರ್ಮಸಿ ವಿದ್ಯಾಭ್ಯಾಸವನ್ನು ಮುಗಿಸಿದಂಥವ್ರಿಗೆ ತುಂಬ ಆಪರ್ಚುನಿಟೀಸ್ಗಳು ಇದೆ. ಮತ್ತು ಇನ್ನೂ ಹೆಚ್ಚಿನದಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ಹಾಸ್ಪಿಟಲ್ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ಬೋದು, ಅಥವಾ ಅವರು ಸಶಕ್ತರಾಗಿದ್ದರೆ ತಮ್ಮದೇ ಆದ ಚಿಲ್ಲರೆ ಔಷಧ ವ್ಯಾಪಾರ ಅಥವಾ ಸಗಟು ಔಷಧ ವ್ಯಾಪಾರ ಅಥವಾ C&F ಇವುಗಳೆಲ್ಲ ತೆಗಿಬೋದು. ಇಷ್ಟೊಂದು ಅವಕಾಶಗಳು ನಮ್ಮ ಫಾರ್ಮಸಿ ವಿದ್ಯಾಭ್ಯಾಸವನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇದೆ ಮೇಡಮ್. ಕೊನೆಯದಾಗಿ ಸರ್, ತಾವು ಒಬ್ಬ ಉಪ ಔಷಧ ನಿಯಂತ್ರಕರಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ? ನಾನು ಸಾರ್ವಜನಿಕರಿಗೆ ಒಂದು ಸಂದೇಶ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಔಷಧವನ್ನು ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಕೇಷನ್ ಮಾಡ್ಕೋಬೇಡಿ. ಸೊ ಔಷಧವನ್ನು ತಜ್ಞ ವೈದ್ಯರ ಸಲಹಾ ಚೀಟಿ ಪಡೆದು ಫಾರ್ಮಸಿಸ್ಟ್ಗಳ ಅವರ ಸೂಚನೆ ಸಲಹೆಯಂತೆ ಅವರು ಏನು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ತಪ್ಪದೆ ಔಷಧವನ್ನು ತೆಗೆದುಕೊಳ್ಳುವಾಗ ಆ ಸೂಚನೆಗಳನ್ನು ಪಾಲಿಸದೆ ಅವುಗಳನ್ನು ಉಪಯೋಗಿಸಿದ್ರೆ ತುಂಬ ಉಪಯುಕ್ತತೆ ಅಂತ ಹೇಳ್ತೀನಿ ಮೇಡಮ್. ಖಂಡಿತ ಸರ್. ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ಈ ಒಂದು ವಿಶ್ವ ಔಷಧ ತಜ್ಞರ ದಿನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ ಮೇಡಮ್, ಧನ್ಯವಾದಗಳು. ಇದುವರೆಗೂ ಪ್ರಸಾರವಾಯಿತು ವಿಶ್ವ ಔಷಧ ತಜ್ಞರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಚೇರಿ ಬೆಳಗಾವಿಯ ಉಪ ಔಷಧ ನಿಯಂತ್ರಕರಾದ ಡಾಕ್ಟರ್ ನಾಗರಾಜ್ ಎಸ್. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸ